ಅಂಬರೀಶ್ ಜೊತೆ ನೇರ ಸಂಧಾನಕ್ಕೆ ಮುಂದಾಗಿದ್ದಾರೆ ಸಿಎಂ. ಇವತ್ತು 2 ಗಂಟೆಗೆ ಅಂಬರೀಶ್ ಮತ್ತು ಬೆಂಬಲಿಗರ ಜೊತೆ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಧ್ಯಾಹ್ನ 2 ಗಂಟೆಗೆ ಮೈಸೂರಿನಲ್ಲಿ ಅಂಬರೀಶ್ ಜೊತೆ ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಮೈಸೂರಿಗೆ ಈಗಾಗಲೇ ಅಂಬರೀಶ್ ತೆರಳಿದ್ದಾರೆ. ಮಂಡ್ಯದಿಂದ ಅಮರಾವತಿ ಚಂದ್ರಶೇಖರ್ರನ್ನ ಕಣಕ್ಕಿಳಿಸೋದಕ್ಕೆ ಅಂಬಿ ನಿರ್ಧಾರವನ್ನ ಮಾಡಿದ್ರು. ಅಂಬಿಗೆ ಬಿ ಫಾರ್ಮ್ ಸಿಕ್ಕಿದ್ರೂ ಕೂಡ ಕಣಕ್ಕಿಳಿಯೋದರ ಬಗ್ಗೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ತನ್ನ ಆಪ್ತ ಅಮರಾವತಿ ಚಂದ್ರಶೇಖರ್ರನ್ನ ಕಣಕ್ಕಿಳಿಸೋ ಬಗ್ಗೆ ಅಂಬಿ ಸಾಕಷ್ಟು ಆಸಕ್ತಿಯನ್ನ ಹೊಂದಿದ್ದಾರೆ. ಆದರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಅಷ್ಟೇನು ಅದು ಪಾಸಿಟಿವ್ ಆಗಿಲ್ಲ. ಹಾಗಾಗಿ ಇವತ್ತು ಸಭೆಯನ್ನ ಕೂಡ ಕರೆಯಲಾಗಿದೆ. ಈ ಒಂದು ಸಭೆಯ ನಿರ್ಧಾರ ಏನಾಗತ್ತೆ ಅನ್ನೋದು ಸದ್ಯದ ಕುತೂಹಲ. ಈ ಮಧ್ಯೆ ಅಂಬರೀಶ್ ಮನವೊಲಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಬೇರೆಯೇ ತರದ ಪ್ಲಾನ್ಗಳನ್ನ ಕೂಡ ಮಾಡಿದ್ದಾರೆ ಅಂತಲೂ ತಿಳಿದು ಬಂದಿದೆ. ಒಟ್ಟಾರೆ ಇವತ್ತು ಮಧ್ಯಾಹ್ನ ನಡೆಯುವಂತಹ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮಂಡ್ಯದಿಂದ ಕಣಕ್ಕಿಳಿಯೋದರ ಬಗ್ಗೆ ಹೈಕಮಾಂಡ್ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ಆದರೆ ಅಂಬರೀಶ್ ಈ ಬಗ್ಗೆ ಮೀನಾಮೇಷ ಎಣಿಸ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಎಷ್ಟು ಹೊತ್ತಿಗೆ ಸಭೆ ನಡೆಯಲಿದೆ? ಒಟ್ಟಾರೆ ಸಂಧಾನ ಸಭೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ. ಯಾವೆಲ್ಲ ಪ್ರಮುಖರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ? ಶ್ವೇತಾ, ಅಂಬರೀಶ್ ಮಂಡ್ಯ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಕ್ಕಂಥ ವಿಚಾರದಲ್ಲಿ, ಸ್ಪರ್ಧೆ ವಿಚಾರದಲ್ಲಿ ಇಲ್ಲಿವರೆಗೂ ಪ್ರಯತ್ನವನ್ನ ಮಾಡಿ ಸಾಕಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬೇಸರಗೊಂಡಿದ್ದಾರೆ ಅನ್ನೋದು ಇವತ್ತು ಅವರ ಮಾತಿನಲ್ಲಿ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ನಿನ್ನೆ ಸಂಜೆಯಿಂದನೂ ಕೂಡ ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರು, ಅದರಲ್ಲೂ ಅಂಬರೀಶ್ ಬೆಂಬಲಿಗರು ಏನಿದ್ದಾರೆ ಅವರು ಮೈಸೂರಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಬೇಕು ಅಂತ ಹೇಳಿ ಅನ್ಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅಂಬರೀಶ್ ಅವರು ಕೂಡ ಮೈಸೂರಿನಲ್ಲೇ ಇದ್ದಾರೆ. ಹಾಗಾಗಿ ಅಂಬರೀಶ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಈಗ ಅಮರಾವತಿ ಚಂದ್ರಶೇಖರ್ ಸೇರಿದಂತೆ ಅಂಬರೀಶ್ ಬೆಂಬಲಿಗರು ಈಗ ಮೈಸೂರಿಗೆ ಬಂದಿದ್ದಾರೆ. ಇನ್ನೊಂದ್ ಕಡೆ ಮೈಸೂರಿನಲ್ಲಿ ಮಾತಾಡಿದಂತ ಸಿಎಂ ಸಿದ್ದರಾಮಯ್ಯನವರು ಅಂಬರೀಶ್ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ವಿಚಾರದಲ್ಲಿ ಹೆಚ್ಚು ಮನಸ್ಸನ್ನ ತೋರಿಸಂತೆ ಕಾಣಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಅಂಬರೀಶ್ ವಿಚಾರವನ್ನ ಹೇಳ್ತಿದ್ದಂತಾನೆ ಕೂಡ ಅವರು ಬೇಸರಗೊಂಡ್ರು. ಜೊತೆಗೆ ಅದೆಲ್ಲವೂ ಕೂಡ ಮುಗಿದೋಗಿದೆ. ಈಗಾಗಲೇ ಬಿ ಫಾರ್ಮ್ ಕೊಟ್ಟಾಗಿದೆ. ಅವ್ರು ಕಂಟೆಸ್ಟ್ ಮಾಡೋದು ಅಷ್ಟೇನೆ ಕೂಡ ಉಳ್ಕೊಂಡಿರ್ತಕ್ಕಂಥದ್ದು. ಒಂದ್ ವೇಳೆ ಅವರೇ ಯಾರಾದ್ರೂ ಬಂದು ಮಾತಾಡಿದ್ರೆ ನಾನು ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಸ್ಪಷ್ಟವಾಗ್ತಾ ಇದೆ, ಇಲ್ಲಿವರೆಗೆ ಏನ್ ಅಂಬರೀಶ್ ಅವರು ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಿದ್ರು, ಅವರ ಮನೆಗೆ ಹೋಗಿ ತೆರಳಿ ಮಾತುಕತೆಯನ್ನ ನಡೆಸಿ ಬಿ ಫಾರ್ಮ್ ನ ಮನೆಗೆ ಕೊಟ್ಟು ಪಕ್ಷವೇ ಅವರ ಒಂದು ಖರ್ಚು ವೆಚ್ಚವನ್ನ ನಿಭಾಯಿಸುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಸಿದ್ದರಾಮಯ್ಯನವರು ಯಾವ ಫಲ ಕೊಡದೇ ಇದ್ರ ಹಿನ್ನೆಲೆಯಲ್ಲಿ ಆ ವಿಚಾರವನ್ನ ಕೈ ಬಿಟ್ಟಿದ್ದಾರೆ. ಈಗ ಅಂಬರೀಶ್ ಬೆಂಬಲಿಗರೇ ಹೋಗಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಶ್ವೇತಾ. ಓಕೆ, ಆದ್ರೆ ಈಗಿರುವಂತಹ ಕುತೂಹಲ ಸಭೆಯಲ್ಲಿ ಯಾವ ರೀತಿ ನಿರ್ಧಾರ ಹೊರಗಡೆ ಬರುತ್ತೆ ಅಂತ. ಒಂದು ಕಡೆ ಮಂಡ್ಯದಿಂದ ಅಂಬರೀಶ್ ಕಣಕ್ಕಿಳಿಬೇಕು ಅನ್ನೋದು ಕಾಂಗ್ರೆಸ್ ಮತ್ತು ಹೈಕಮಾಂಡ್ ನ ನಿರ್ಧಾರ. ಆದ್ರೆ ಈ ಮಧ್ಯೆ ಸಿದ್ದರಾಮಯ್ಯ ಅಂಬರೀಶ್ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ, ಅಥವಾ ಅಂಬರೀಶ್ ತಮ್ಮ ನಿರ್ಧಾರವನ್ನ ಮುಂದೆ ಇಟ್ಟು ಸಿಎಂ ಸಿದ್ದರಾಮಯ್ಯರನ್ನ ಕನ್ವಿನ್ಸ್ ಮಾಡೋದಕ್ಕೆ ಮುಂದಾಗಿದ್ದಾರಾ, ಹೇಗೆ ಅಂತ? ಶ್ವೇತಾ, ಮೊದಲಿಂದ ನೋಡೋದಾದ್ರೆ ಅಂಬರೀಶ್ ಅವರು ಮುಂದುತನಕ್ಕೆ ಅವರು ಒಂದು ತೀರ್ಮಾನವನ್ನ ತಗೊಂಡ್ರೆ ಅದಕ್ಕೆ ಸ್ಟಿಲ್ ಆಗಿ ನಿಂತ್ಕೊಳ್ಳೋದಕ್ಕೆ ಯಾವಾಗ್ಲೂ ಸಿದ್ಧರಾಗಿರ್ತಾರೆ. ಅದೇ ರೀತಿಯಾಗಿ ಈಗಲೂ ಕೂಡ ಆಗಿರ್ತಕ್ಕಂಥದ್ದು. ಅಂಬರೀಶ್ ಅವರು ಇಲ್ಲಿವರೆಗೂ ಕೂಡ ತಮ್ಮ ತಾವು ಓಕೆ, ನಿರಾಸಕ್ಕೆ ಥ್ಯಾಂಕ್ ಯು ಮಧುಸೂದನ್.